ಟಿವಿ ನೈನ್ಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಏನ್ ಹೇಳಿಕೆ ಕೊಡ್ತಾರೆ? ನಿನ್ನೆ ತನಕನೂ ಕೂಡ ಇವ್ರುಗಳೆಲ್ಲ ಏನ್ ಹೇಳ್ತಿದ್ದು ಅಂತ ಅಂದ್ರೆ ಬಿಜೆಪಿ ಅವರು ಆರೋಪ ಮಾಡಿ ಕಾಂಗ್ರೆಸ್ ಸರ್ಕಾರ ಹಿಂಗ್ ಮಾಡ್ಬಿಡ್ತು, ಒಂದು ಮಹಿಳೆ ಬೆತ್ತಲು ಮಾಡ್ಬಿಟ್ರು, ಪೊಲೀಸರು ದುಶ್ಯಾಸನರು, ಈ ತರ ಎಲ್ಲ ಆರೋಪ ಮಾಡ್ತಾ ಇದ್ರು. ಈಗ ಇವು ಹೆಂಗ್ಸು ಹಿಂಗೆಲ್ಲ ಮಾಡಿ ಹೇಳಲ್ಲ ಅಂತ ಕೇಳಿದ್ರೆ ಅವಳು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಹಿಂಗೆಲ್ಲ ಮಾಡಿದ್ದು, ತಪ್ಪಾಗಿದ್ರೆ ಕ್ರಮ ಆಗ್ಲಿ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರನ್ನ. ಬನ್ನಿ ಕೇಳೋಣ ಏನ್ ಹೇಳಿದ್ದಾರೆ ಶಾಸಕರಂತ. ಜೊತೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವ್ರನ್ನ ಮಾತಾಡ್ತಾನೆ. ಸರ್, ಏನು ಎಲ್ಲ ಪ್ರದರ್ಶನಗಳು ನಡೀತದೆ, ಅದಕ್ಕೆಲ್ಲ ತಾವೇ ಕಾರಣ ಅಂತ ಒಂದು ಆರೋಪ. ನೋಡ್ರಿ, ನಮಗೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಕಾರ್ಯಗಳಿದಾವ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಾಗೈತಿ. ಅದ್ರ ಬಗ್ಗೆ ನನ್ನ ಚಿಂತನೆ ಮಂತನೆ ಇರುತ್ತೆ ಹೊರತು ಈ ರೀತಿಯಾದಂಥ ಘಟನಾವಳಿಗೆ ನಾವು ತಲೆ ಕೆಡಿಸೋಣಂಥದ್ದು ಹಾಕಿದ್ದಿಲ್ಲ. ಕಾಂಗ್ರೆಸ್ ಹಳೆಯ ವಿಡಿಯೋ ಬಿಡುಗಡೆ ಮಾಡಿರುತ್ತೆ, ಸುಜಾತ ಹಂಡಿದು. ನೋಡಿ, ಸುಜಾತ ಹಂಡಿಯವರು ವಿಡಿಯೋನ ಈಗ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಸುಜಾತ ಹಂಡಿಯವರು ಈ ಕೇಸ್ ಆದಂಥ ಸಂದರ್ಭದಲ್ಲಿ ಯಾರ ಜೊತೆ ಇದ್ದರು ಅದನ್ನು ಕಾಂಗ್ರೆಸ್ ನಾಯಕರು ಉತ್ತರ ಕೊಡಲಿ. ಅವಾಗ ಇದ್ದಿದ್ದು ನಿಮ್ಮ ಜೊತೆನೇ ಅವರು. ಹಾಗಾದ್ರೆ ನೀವೇ ಮಾಡಿಸಿರ ಈ ವಿಡಿಯೋನ ಅಥವಾ ನೀವೇ ಆಕಿನ ಶಿಕ್ಷಾಕ್ ಮಾಡಿದಿರ ಅನ್ನೋಂಥದ್ದು ಅದನ್ನು ಸ್ಪಷ್ಟೀಕರಣವನ್ನು ಕಾಂಗ್ರೆಸ್ಸಿನ ನಾಯಕರು ಕೊಡಲಿ. ಈ ವಿಡಿಯೋ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಇತ್ತು ಅನ್ನೋದು ತೆಗೆಸ್ರಿ ದಾಖಲೆಗಳನ್ನು. ಈ ವಿಡಿಯೋನು ಕೂಡ ಅವ್ರ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದು, ಇದು ನಮ್ಮ ಕಾಲದದ್ದಲ್ಲ. ಅವ್ರ ಜೊತೆನೇ ಇದ್ರಿ ಇವರೆಲ್ಲರೂ ಕೂಡ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಅವ್ರ ಜೊತೆನೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ಲೀಡರ್ ಜೊತೆನೇ ಇದ್ರಿ ಇವರೆಲ್ಲರೂ. ಹಂಡಿ ಅವ್ರನ್ನ ಯಾವ ರೀತಿಯಾಗಿ ಇವತ್ತೊಬ್ಬ ಭಯೋತ್ಪಾದಕರ ರೀತಿಯಲ್ಲಿ ಪೊಲೀಸರು ಬಂಧನವನ್ನು ಮಾಡ್ತಾರೆ, ಅದೇ ಸುವರ್ಣ ಅಂತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ಬಂಧನಕ್ಕೆ ರಾಜಾತಿಥ್ಯದಲ್ಲಿ ಕರ್ಕೊಂಡು ಹೋಗ್ತಾರ. ಏನು ಫರ್ಕ್ ಇತ್ತಂಗಂದ್ರೆ ಎಲ್ಲರಿಗೆ ನ್ಯಾಯ ಅನ್ನೋಂಥದ್ದು ಒಂದೇ ಇರುತ್ತೆ. ಪೊಲೀಸರು ಎಲ್ಲರ ವಿರುದ್ಧ ಒಂದೇ ರೀತಿಯಾದಂಥ ಕ್ರಮ ಕೈಗೊಳ್ಬೇಕಾಯ್ತು. ಹಾಗಾದ್ರೆ ನಿನ್ನೆ ಪ್ರೈವೇಟ್ ಗಾಡಿಯಲ್ಲಿ ಬರೋಕ್ಕೆ ಯಾಕೆ ಕೊಟ್ಟರು? ಅದಕ್ಕೆ ಯಾರು ಕಾರಣ? ವಿಡಿಯೋ ರಿಲೀಸ್ ಮಾಡಿದವ್ರ ಕಾರಣನಾ? ನಂದೆಲ್ಲ ಪವರ್ ಐತಪ್ಪ, ನಾನು ನಡೆಸ್ತೀನಿ, ನಿನಗೆ ವ್ಯಾನ್ಯಾಗ ಬೇಡ ಕಾರ್ನಾಗ ಕರ್ಕೊಂಬರ್ತೀನಿ ಅಂತ ಹೇಳಿದ್ರೆ ಇವಕ್ಕೆಲ್ಲ ಉತ್ತರ ಕೊಡುವಂಥದ್ದಾಗಲಿ. ಮಹೇಶ್ವರ್ ಕುಮ್ಮಕ್ ಅನ್ನುವಂಥದ್ದು ಇರಂಗಿಲ್ಲ. ನೀವು ಕುಮ್ಮಕ್ ಮಾಡಾಕತ್ತೀರ, ಆ ಕುಮ್ಮಕ್ಕನ್ನು ಹೊರಗೆ ತೆಗಿಯಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಹೇಶ್ ತೆಂಗಿನಕಾಯಿ ಮಾಡ್ತಾರೆ. ಅದನ್ನ ಇನ್ನೊಂದು ಹೇಳಿದ್ರೆ ಸುವರ್ಣ ಕಲಕುಂಟ್ಲ ದೋಷಿ ಆಗಿದ್ರು ಒಂದು ಪ್ರಕರಣದಲ್ಲಿ ಅಂತೀವಿ. ಏನು ಪ್ರಕರಣ ಅದು? ನೋಡಿ, 101% ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಏನು ವಿಡಿಯೋ ರಿಲೀಸ್ ಮಾಡ್ಯಾರ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಷ್ಟೆಲ್ಲ ನೀವು ಮಾತಾಡಕತ್ತೀರಿ, ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಏನು ಇವತ್ತು ಭಾಳಷ್ಟು ಕಾಳಜಿ ತೋರಿಸಿರಲ್ಲ. ಈಗಾಗಲೇ ಅವ್ರು ಒಂದು ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ರಿ. ಆಮೇಲೆ ಈಗ ಹಂಡಿಯವರು ಮೊದಲು ಯಾರ ಜೊತೆ ಇದ್ರಿ ಇವರೆಲ್ಲರೂ? ಈಗ ಈ ಕಡೆ ಬಂದಾರೋಗಳು ಭಾಳಷ್ಟು ತ್ರಾಸಾಗತ್ತೆ ಎಲ್ಲರಿಗೂ ನಿಮಗೆ. ಯಾಕಂದ್ರೆ ನಿಮ್ಮ ಹುಳುಕನ್ನು, ನಿಮ್ಮ ಬಂಡವಾಳವನ್ನು ಎಲ್ಲ ಹೊರಗೆ ಬರಾಕತ್ತಂತಂದೇಳಿ ಯಾವ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದರೆ ಅವೆಲ್ಲ ಹೊರಗೆ ಬರ್ತಾವಂತ ಭಯ ಇರಬೇಕು ಮೋಸ್ಟ್ಲಿ ಇವ್ರಿಗೆಲ್ಲರಿಗೂ. ಕನ್ವಿಕ್ಟ್ ಆದವ್ರಿಗೆ ರಾಜಾತಿಥ್ಯ ಕೊಡ್ತೀರಿ. ನ್ಯಾಯಾಲಯದಲ್ಲಿ ಇವತ್ತು ಅವ್ರಿಗೆ ಶಿಕ್ಷೆ ಆಗೈತಿಲ್ಲ? ಕೇಳ್ರಿ ಪೊಲೀಸವ್ರಿಗೆ, ಕಮಿಷನರ್ ಕೇಳ್ರಿ ಶಿಕ್ಷೆ ಆಗೈತಿಲ್ಲ ಅಂತೇಳಿ. ಏನು ಸರ್ ಮುಂದಿನ ಹೋರಾಟ ಅಂದರೆ ಏನು ನಿಮ್ಮದು ಡಿಮ್ಯಾಂಡ್ ಫೈನಲ್? ನೋಡಿ, ನಾವು ಭಾಳ ಸ್ಪಷ್ಟವಾಗಿ 2 ಡಿಮ್ಯಾಂಡ್ಗಳನ್ನು ನಾವು ಇಟ್ಟಿದ್ವಿ ಪೊಲೀಸ್ ಇಲಾಖೆ ಮುಂದೆ, ಕಮಿಷನರ್ ಮುಂದೆ ನಾವು ಹೇಳಿದ್ವಿ. ಒಂದು, ಯಾರು ಈ 4 FIR ಮಾಡಲಿಕ್ಕೆ ಕುಮ್ಮಕ್ ಕೊಟ್ಟಿದ್ದಾರೆ ಅವ್ರ ವಿರುದ್ಧ FIR ಆಗಬೇಕನ್ನೋಂಥದ್ದನ್ನು ನಮ್ಮ ಭಾಳ ಸ್ಪಷ್ಟವಾದಂಥ ನಿಲುವಿತ್ತು, ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಿಲುವಿತ್ತು. ತದನಂತರ ಯಾರು ಈ ಕೃತ್ಯದಲ್ಲಿ ಪೊಲೀಸರು ಭಾಗಿಯಾಗ್ಯಾರ ಅವ್ರ ಮೇಲೆ ಕ್ರಮ ಆಗಬೇಕನ್ನೋಂಥದ್ದು ನಮ್ಮ 2 ನಿಲುವನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅದರ ಅನ್ವಯ ಇವತ್ತು ಪೊಲೀಸ್ ಇಲಾಖೆಯವರು FIR ದಾಖಲೆ ಮಾಡಿದ್ದಾರೆ ಮತ್ತು ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರ ರಾಜಾತಿಥ್ಯ ಕೊಟ್ಟು KMCಯಲ್ಲಿ ಇಡುವಂಥ ಪ್ರಯತ್ನವನ್ನು ಕೂಡ ಅಷ್ಟೇ ಮಾಡಿದ್ದಾರೆ. ಮಾನ್ಯ ಆರ್ ಅಶೋಕ್ ಅವರು ಹೇಳಿದರು, ನಾಳೆ 10 ಗಂಟೆ ಒಳಗೆ ನೀವು ಆ PI ಬಗ್ಗೆ ಆ್ಯಕ್ಷನ್ ಆಗಬೇಕಂತ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಇವತ್ತು ಅವ್ರು ಇಲ್ಲಿ ಬರ್ತಾ ಇದ್ದಾರೆ, ಅವರು ಬರ್ತಾರೆ, ನಮ್ಮ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೀವಿ. ತದನಂತರ ಇದರ ಮುಂದಿನ ನಿರ್ಧಾರಗಳು ಏನಾಗಬೇಕಂತ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಇದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.